1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟರು. 5 ಕಾರಣಗಳಲ್ಲಿ ಬಹಳ ಮುಖ್ಯವಾದಂತ ಕಾರಣ ಒಂದು, SC STಗಳಿಗೆ ಹೇಗೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನ ಒದಗಿಸ್ಕೊಡುವಂತ ಕೆಲಸ ನಡೆದಿದೆ, ಅದೇ ತರ ಇತರೆ ಹಿಂದುಳಿದ ಜಾತಿಗಳು ಯಾರು ಅಂತ ಗುರುತಿಸ್ಲಿಕ್ಕೆ ಒಂದು ಆಯೋಗವನ್ನ ನೇಮಕ ಮಾಡಿ ಸಂವಿಧಾನದಲ್ಲಿ ಅನುಚ್ಛೇದ 340 ಸೇರಿಸಿದ್ದೀನಿ ನಾನು. ಈ 340 ಹಿಂದುಳಿದ ವರ್ಗಗಳು ಯಾರು ಅಂತ ಗುರುತಿಸ್ಲಿಕ್ಕೆ ಒಂದು ರಾಷ್ಟ್ರೀಯ ಆಯೋಗವನ್ನ ರಚನೆ ಮಾಡ್ಲಿಕ್ಕೆ ಇರ್ತಕ್ಕಂಥ ಪ್ರಾವಿಷನ್ ಅದು. 3 ಸರಿ ಮಂತ್ರಿಮಂಡಲದಲ್ಲಿ ಕಾನೂನು ಸಚಿವರಾಗಿ ಮಂಡಿಸ್ತಾರೆ ಈ ವಿಚಾರನ. ನೆಹರು ಸರ್ಕಾರ ಸೀರಿಯಸ್ ಆಗಿ ತಗೊಳ್ಳಲ್ಲ, ರಾಜೀನಾಮೆ ಕೊಟ್ಟು ಹೊರಗಡೆಗೆ ಬರ್ತಾರೆ. ನಾನು ಹಿಂದುಳಿದ ವರ್ಗಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ನಾನು ಇನ್ಮೇಲೆ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ರು ಘೋಷಣೆ ಮಾಡ್ತಿದ್ದಂಗೆನೆ 53ಕ್ಕೆ ಕಾಕಾ ಕಲೇಲ್ಕರ್ ಆಯೋಗ ನೇಮಕ ಮಾಡಿದ್ರು. ಮೊದಲ ಹಿಂದುಳಿದ ವರ್ಗಗಳ ಆಯೋಗ ರಾಷ್ಟ್ರ ಮಟ್ಟದಲ್ಲಿ. ಅಲ್ಲಿವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2-3 ಆಯೋಗಗಳು ಬಂದ್ಬಿಟ್ಟಿತ್ತು. ಸೊ ಕಾಕಾ ಕಲೇಲ್ಕರ್ ಆಯೋಗ ವರದಿ 57ಕ್ಕೆ ಕೊಡ್ತು. 57ಕ್ಕೆ ಏನ್ ಹೇಳ್ತು ವರದಿ? 5 ಜನ ಸದಸ್ಯರಲ್ಲಿ 3 ಜನ ಡಿಸೆಂಟ್ ನೋಟ್ ಕೊಟ್ರು, ವಿರೋಧ ವ್ಯಕ್ತಪಡಿಸಿ. ಏನಂತ ವ್ಯಕ್ತಪಡಿಸಿದ್ರು? ಜಾತಿ ಆಧಾರದ ಮೇಲೆ ಮೀಸಲಾತಿ ಕೊಡೋದು ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರು. ಇಷ್ಟೇ ಕಾರಣಕ್ಕೆ ಕಾಕಾ ಕಲೇಲ್ಕರ್ ಆಯೋಗವನ್ನ ಸೈಡ್ಗಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೊಂದು ಆಯೋಗ ನೇಮಕ ಮಾಡ್ತೀವಿ ಅಂತ ನೆಹರು ಹೇಳಿದ್ರು.